ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಅಣ್ಣಂಗೆ ಮಾದಪ್ಪನ ದೇವರ ಗುಡ್ಡ ಬಿಡಿಸಿರಲ್ಲ. ಮಾದಪ್ಪನ ಬೆಟ್ಟದಲ್ಲಿ ಗುಡ್ಡನ್ ಬಿಡಿಸಿದ್ರು. ನೆಕ್ಸ್ಟ್ 5 ವಾರ ಆದ್ಮೇಲೆ ಮತ್ತೆ ಮನೆಯಲ್ಲಿ ಪೂಜೆ ಹಾಕಿಸ್ತಾ ಇದ್ದಾರೆ. ಅದ್ರ ವ್ಲಾಗ್ ಇದು ಪೂರ್ತಿ ನೋಡಿ. 5ನೇ ವಾರ ಸೋಮವಾರ ಆಗಿದೆ. ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಮನೆಯಲ್ಲಿ ಅಡುಗೆ ಮಾಡಿದ್ದಾರೆ. ಏನೇನು ಅಡುಗೆ ಮಾಡಿದ್ದಾರೆ ಅಂದರೆ ಅನ್ನ, ಸಾಂಬಾರ್, ಬಾತು, ಗೊಜ್ಜು, ಹಪ್ಪಳ, ಪಾಯಸ ಮತ್ತು ಕಜ್ಜಾಯ ಎಲ್ಲನೂ ಮಾಡಿದರು. ಭಾನುವಾರ ಕಜ್ಜಾಯ ಮಾಡ್ತಿದ್ದಾರೆ. ಕಜ್ಜಾಯ ಮಾಡಿರೋ ರೆಸಿಪಿನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನೋಡಿ. ಕಜ್ಜಾಯ ರೆಡಿ ಆಗಿದೆ. ನೆಕ್ಸ್ಟು ಪೂಜೆ ಮಾಡ್ತಿದ್ದಾರೆ ನೋಡಿ. ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆಗಿರೋ ಅಡುಗೆ ಎಲ್ಲನೂ ಪೂಜೆ ಹಾಕ್ಸೋಕೆ ಬಾಳೆ ಎಲೆಯಲ್ಲಿ ಮಡಗ್ತಾ ಇದ್ದಾರೆ ಊಟನ. ಮಾದಪ್ಪನ ಬೆಟ್ಟದಲ್ಲಿ ದೇವ್ರ ಗುಡ್ಡ ಬಿಡಿಸ್ಬೇಕಾದ್ರೆ ದಾಸಯ್ಯ, ಜೋಗಯ್ಯ, ಸಿದ್ದಪ್ಪಾಜಿ ಗುಡ್ರು ಮತ್ತು ಮಾದಪ್ಪನ ಗುಡ್ರನ್ನ ಕರೆಸಿ ಮಾದಪ್ಪನ ಬೆಟ್ಟದಲ್ಲಿ ಪೂಜೆ ಮಾಡಿಸಿದ್ರು. ಅದ್ರ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೇನೆ ಇವತ್ತು ಮಾಡ್ತಾಯಿದ್ದೀನಿ ಸಿಂಪಲಾಗಿ. ಇವತ್ತು ಬರೀ ಮಾದಪ್ಪನ ಗುಡ್ರು ಕರೆಸಿ ಮಾತ್ರ ಪೂಜೆ ಹಾಕಿಸ್ತಾ ಇದ್ದಾರೆ. ತುಂಬ ಭಕ್ತಿಯಾಗಿ ಸೂಕ್ಷ್ಮ ಮತ್ತು ಶುದ್ಧತೆಯಿಂದ ಗುಡ್ಡರಾಗಿರೋರು ಇರಬೇಕು. ದೇವ್ರ ಗುಡ್ಡ ಆಗಿರೋರು ಯಾರಾದ್ರೂ ಎಂಗ್ಳೂಟ ತಿನ್ನಷ್ಟಿಲ್ಲ, ಕೆಟ್ಟ ಮಾತಾಡಷ್ಟಿಲ್ಲ. ಸೋಮವಾರ ಮತ್ತು ಶುಕ್ರವಾರ ತಪ್ಪನೆ ಪೂಜೆ ಮಾಡಬೇಕು. ಮನೆಗೆ ಹೋಗಿ ಭಿಕ್ಷೆ ಮಾಡ್ಕೊ ಬಂದು ಅದೇ ಅಕ್ಕಿಲಿ ಅನ್ನ ಮಾಡ್ಕೊ ತಿನ್ನಬೇಕು. ಈಗ ಪೂಜೆ ನಡೀತಾ ಇದೆ. ಪೂಜೆ ಆಯಿತು ನೋಡಿ. ಇವರೆಲ್ಲ ನಮ್ಮ ಫ್ಯಾಮಿಲಿಯವರು. ಮನೆಗೆ ಊಟಕ್ಕೆಲ್ಲ ತೀರ್ಥ ಹಾಕಿದ್ರು. ಪೂಜೆ ಆದಮೇಲೆ ನಮ್ಮ ಅಣ್ಣಂಗೆ ರುದ್ರಾಕ್ಷಿ ಮಣಿ ಕಟ್ತಾ ಇದ್ದಾರೆ. ಸಮದೋಗ್ಬಾರ್ದು ಅಂತ ರೇಷ್ಮೆ ದಾರದಲ್ಲಿ. ಗುಡ್ಡಪ್ಪ ಅವ್ರು ಮತ್ತು ನಮ್ಮ ಅಣ್ಣ ಊಟ ಮಾಡ್ತಾ ಇದ್ದಾರೆ. ಅವ್ರದ್ದು ಊಟ ಆಯಿತು. ಅವರು ಮನೆಗೆ ಹೋಗುವಾಗ ಎಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಕಾಲಿಗೆ ಬಿದ್ದು. ನೆಕ್ಸ್ಟು ನಾವು ಊಟ ಮಾಡೋಕೆ ಹೋಗಿದ್ದೀವಿ ತಾರಸಿ ಮೇಕೆ. ಮೇಲ್ಗಡೆ ಪೆಂಡಾಲ್ ಹಾಕಿದ್ರು. ಫಸ್ಟು ನಾವು ಊಟ ಮಾಡಿದೋ, ಆಮೇಲೆ ಬಂದಿರೋರಿಗೆಲ್ಲ ಊಟ ಬಡಿಸ್ತು. ಊಟಕ್ಕೆ ಬಂದಾಗ ಜನಗಳದ್ದು ವೀಡಿಯೋ ಮಾಡಿದ್ರೆ ಅವರು ಬೇಡ ಅಂದ್ಕೊಂಡು ಮುಖ ಮುಚ್ಕೋತಾ ಇದ್ರು. ಅದಕ್ಕೆ ನಾನು ವೀಡಿಯೋನೇ ಮಾಡಲಿಲ್ಲ. ನನ್ನ ಫಾಲೋವರ್ಸು ನೀನು ಡ್ಯಾನ್ಸ್ ಮಾಡ್ತೀಯ ಅಂತ ಡ್ಯಾನ್ಸ್ ಮಾಡು ಅಂತ ಅಂದರು. ಅದಕ್ಕೆ ನಾವು ನಮ್ಮ ಮನೇಲಿ ಡ್ಯಾನ್ಸ್ ಮಾಡ್ತಿದ್ದು. ನಮ್ಮ ಅಣ್ಣಂಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲಿಲ್ಲ. ಸಂಜೆ ಆಯಿತು. ಸೂರ್ಯ ಮುಳುಗ್ತಾ ಇದ್ದ, ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಫೋಟೋ ತಗೊಂಡೆ. ಜನಗಳೆಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ಸಂಜೆ 8 ಗಂಟೆಯಲ್ಲಿ ನಾನು ನನ್ನ ತಮ್ಮನ ಮಣ್ಣಂದಿರ ಎಲ್ಲ ಹಾಡಾಡ್ತಾ ಇದ್ದು. ಅವ್ರು ಇಷ್ಟ ಬಂದಂಗೆ ಸಾಂಗ್ ಆಡ್ತಾ ಇದ್ದು. ತುಂಬ ಫನ್ನಿ ಆಗಿತ್ತು. ನನಗೂ ನಿನಗೂ ಮನೆ ಮಾಡಿರುವೆ, ಒಳಗೆ ಬರಲು ಮೆರೆದವರೆಲ್ಲ ಇಷ್ಟಿಲೆ ಉಳಿದೇ ಇಲ್ಲ. ಕಾಲೆಗೆ ಬಂದವರೆಲ್ಲ ಕಾಲ ಕೆಳಗೆ ಉಳಿದವರೆಲ್ಲ ನೀನಂತವನಲ್ವೇ ಅಲ್ಲ, ನೀನಂತವನಲ್ವೇ ಅಲ್ಲ, ನಿನ್ನಂಗೆ ಯಾರು ಇಲ್ಲ. ಬಗ್ಗಿಟ್ಟ ಹಿಡಿಯೋರೆಲ್ಲ ಸೈಡ್ ಇಟ್ಟು ಹೋಯ್ತಾ ಇಲ್ಲ. ಬೆಳೆದ ನೋಡು ಶಿವನೇ ನಿನ್ನ ಆಟ ಬಲ್ಲೋರು, ಶಿವನೇ ನಿನ್ನ ಆಟ ಬಲ್ಲೋರು, ಶಿವನೇ ನಿನ್ನ ಆಟ ಬಲ್ಲೋರು ಯಾರ್ಯಾರು, ಶಿವನೇ ನಿನ್ನ ಆಟ ಬಲ್ಲೋರು ಯಾರ್ಯಾರು. ಶಿವ ಭೀಮನ ತನು ಕುಣಿದು ತಾನ ಅದ್ಯಾರಿಗೂ ಬರದೇ ಇಲ್ಲ. ನಿನ್ನ ಜೀವ ಬಿದ್ಬಿಟ್ಟೆ, ಎಂಗೇಜ್ಮೆಂಟ್ ಆಗಿದ್ರು ವಿಷಾನ ಮುಚ್ಚಿಟ್ಟೆ, ದೂರಾನೆ ತಳ್ಬಿಟ್ಟೆ, ಸಿಗ್ನಲ್ ಸೇಫ್ ಆಗ್ಬಿಟ್ಟೆ. ನೀನು ತುಂಬಾ ಹುಷಾರು, ಬಾರಿನಲ್ಲಿ ಟೈಟ್ ಆಗ್ಬಿದ್ರೆ ಎಲ್ಲಾರ್ಗೂ ನಾನು ಲೋಫರು. ಬೇಡ ಕಲ ಶಿಷ್ಯ, ಬೇಡ ಕಲ ಶಿಷ್ಯ, ಬೇಡ ಕಲ ಮಾಡಕ್ಕಿಲ್ಲ ಮಾಡಕ್ಕಿಲ್ಲ ಪ್ರೀತಿ ಮಾಡಕ್ಕಿಲ್ಲ. ಜೀವನ ಬೇಜಾರು, ಸಸ್ಯ ಕೈ ಕೊಟ್ಟು ನನ್ನ ಲವ್ವರು. ಕುಡಿಯೋದು ನಾಟವನ
ವಾಯುಪುತ್ರ ವಜ್ರಕಾಯ ವೀರಬಂಧು ಜಿಯ ಜಯ ಹನುಮ ರಘುಪತಿ ರಾಘವ ರಾಜ ರಾಮ ನಮ್ಮಿತ್ತ ಕಾಯುವ ನಮ್ಮ ಹನುಮ ನಮರ ಭದ್ರ ನೀನೇ ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ. ಇದಾಗಿತ್ತು ಇವತ್ತಿನ ಬ್ಲಾಗ್. ನಾವಂತೂ ಸಖತ್ತ ಖುಷಿ ಪಟ್ಟು ಟೈಮ್ ಆಯಿತು ಅಂತ ಮಲ್ಕಕ್ಕೆ ಹೋಗ್ತಾ ಇದ್ದೀವಿ. ಪ್ಲೀಸ್ ಎಲ್ಲರೂ ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.